ನಾಡಹಬ್ಬ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನ ರಾಜ್ಯ ಸರ್ಕಾರ ಆಯ್ಕೆ ಮಾಡಿದ ವಿಚಾರವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಅರ್ಜಿಯನ್ನು ವಜಾ ಮಾಡಿದೆ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನ ಆಹ್ವಾನ ಮಾಡಿದಂತಹ ವಿಚಾರ, ದಸರಾ ಉದ್ಘಾಟನೆಗೆ ಇಲ್ಲ ಯಾವುದೇ ಅಡ್ಡಿ, ವಿವಾದಕ್ಕೆ ತೆರೆ ಎಳೆಯುವ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡಿದೆ. ಬಾನು ಮುಷ್ತಾಕ್ರಿಂದಲೇ ದಸರಾ ಉದ್ಘಾಟನೆ ಆಗುತ್ತೆ. ಈ ಬಾರಿ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಸಲ್ಲಿಕೆಯಾಗಿದ್ದ ಅರ್ಜಿ ವಜಾಗೊಂಡಿದೆ. ದಸರಾ ಉದ್ಘಾಟನೆಯನ್ನ ಬಾನು ಮುಷ್ತಾಕ್ ಅವರ ಕೈಲಿ ಮಾಡಿಸ್ತಾ ಇರೋದನ್ನ ಪ್ರಶ್ನಿಸಿ ಈ ಅರ್ಜಿ ಸಲ್ಲಿಕೆಯಾಗಿದೆ. ಬೆಂಗಳೂರು ಮೂಲದ ಗೌರವ್ ಸಲ್ಲಿಸಿದಂತಹ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಈ ಮೂಲಕ ಹೈಕೋರ್ಟ್ನ ನಂತರ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ರಾಜ್ಯ ಸರ್ಕಾರದ ನಡೆಯನ್ನ ಪ್ರಶ್ನಿಸಿ ಸಲ್ಲಿಸಿದಂತಹ ಅರ್ಜಿಯನ್ನ ವಜಾಗೊಳಿಸುವಂತಹ ಕೆಲಸ ಆಗಿರುವಂಥದ್ದು. ಅಲ್ಲಿಗೆ ಈ ಬಾರಿ ನಾಡಹಬ್ಬ ದಸರಾವನ್ನ ಬಾನು ಮುಷ್ತಾಕ್ ಅವರೇ ಮಾಡೋದು ಫಿಕ್ಸ್ ಆದಂತಾಗಿದೆ. ದೊಡ್ಡ ಮಟ್ಟದ ಬೆಳವಣಿಗೆ ಆಗಿತ್ತು, ಪರವಿರೋಧದ ಚರ್ಚೆಗೆ ವೇದಿಕೆ ಆಗಿತ್ತು. ಅದಾದ ಮೇಲೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟಕ್ಕೂ ಕೂಡ ಹಲವರು ಮುಂದಾಗಿದ್ರು. ಹೈಕೋರ್ಟ್ನ ಬಳಿಕ ಈಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅರ್ಜಿ ವಜಾಗೊಂಡಿದೆ. ಅರ್ಜಿ ಸಲ್ಲಿಕೆಯ ಔಚಿತ್ಯವನ್ನ ಸುಪ್ರೀಂ ಕೋರ್ಟ್ ಇವತ್ತು ಪ್ರಶ್ನೆ ಮಾಡಿದೆ. ಯಾವ ಆಧಾರದಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಿದ್ದೀರಿ ಅಂತ ಹೇಳಿ ಪ್ರಶ್ನೆ ಮಾಡಿದೆ ಅರ್ಜಿದಾರರಿಗೆ. ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಈ ಹಿಂದೆ ನಿಸಾರ್ ಅಹಮದ್ ಅವರನ್ನು ದಸರಾ ಉದ್ಘಾಟನೆಗೆ ಇನ್ವೈಟ್ ಮಾಡಿದ್ರಿ, ಅದನ್ನು ಕೂಡ ಮುನ್ನೆಲೆಗೆ ತಂದಿದೆ. ಅರ್ಜಿದಾರರಿಗೆ ಪ್ರಶ್ನೆಯನ್ನು ಮಾಡಿರುವಂತಹದ್ದು ಸುಪ್ರೀಂ ಕೋರ್ಟ್. ಅರ್ಜಿ ಸಲ್ಲಿಕೆಯ ಅವಶ್ಯಕತೆ ಏನಿತ್ತು ಅಂತ ಕೂಡ ಖಾರವಾಗಿಯೇ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಮಾಡಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಬಾನು ಮುಷ್ತಾಕ್ ಅವರ ಆಯ್ಕೆಯ ವಿಚಾರ ದೊಡ್ಡ ಮಟ್ಟದ ಜಟಾಪಟಿ ವೇದಿಕೆ ಆಗಿತ್ತು. ತದನಂತರ ಇದು ಕಾನೂನು ಹೋರಾಟಕ್ಕೂ ಕೂಡ ಸ್ವರೂಪವನ್ನು ಪಡೆದುಕೊಳ್ತು. ಹೈಕೋರ್ಟ್ನ ನಂತರ ಈಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಈ ಅರ್ಜಿಯನ್ನು ವಜಾಗೊಳಿಸುವಂತಹ ಕೆಲಸ ಆಗಿದೆ. ಬಿಜೆಪಿಗರಿಗೆ, ಅದರಲ್ಲೂ ಕೂಡ ಪ್ರತಾಪ್ ಸಿಂಹ ಅವರಿಗೆ ಈಗ ಒಪ್ಕೊಳ್ಳೋದು ಒಂದೇ ದಾರಿ, ಅದನ್ನು ಬಿಟ್ಟರೆ ಬೇರೇನೂ ಇಲ್ಲ ಅಂತ ಹೇಳಿ. ಸಹಜವಾಗಿ, ಯಾಕಂದ್ರೆ ಹೈಕೋರ್ಟ್ನಲ್ಲೂ ಕೂಡ ಹಿಂದೆ PL ಸಲ್ಲಿಕೆ ಮಾಡಿದ್ರು ಬಾನು ಮುಷ್ತಾಕ್ ಅವರಿಂದ ಉದ್ಘಾಟನೆ ಮಾಡಿಸಬಾರ್ದು ದಸರಾ ಅನ್ನುವಂಥದ್ದು. ಆದರೆ ಅದು ಕೂಡ ವಜಾ ಆಗಿತ್ತು. ಈಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅಂದರೆ ಅವರು 2017ರ ಒಂದು ಧಾರ್ಮಿಕ ಹೇಳಿಕೆ ಅನ್ನುವಂಥದ್ದು ಅದನ್ನು ಆಧರಿಸಿ ಈಗ ಒಂದು PLನ ಸಲ್ಲಿಕೆ ಮಾಡಿದ್ವು ಅನ್ನೋದು, ಆ ಕಾರಣಕ್ಕಾಗಿ ಅವ್ರು ಬರಬಾರ್ದು ಅನ್ನೋದು. ಆದರೆ ಹಿಂದೆ ನಿಸಾರ್ ಅಹಮದ್ ಅವರಿಂದ ಉದ್ಘಾಟನೆ ಮಾಡಿಸಿದ ವಿಚಾರವೂ ಕೂಡ ಇಲ್ಲಿ ಕೌಂಟ್ಗೆ ಬಂದಂಥದ್ದು. ಯಾಕಂದರೆ ಕೋರ್ಟ್ನ ವಿಚಾರಣೆ ಸಂದರ್ಭದಲ್ಲಿ ಎಲ್ಲ ಅಂಶಗಳನ್ನು ಕೂಡ ಪರಿಗಣಿಸಿ, ಜೊತೆಗೆ ಸರ್ಕಾರದ ಇದರಲ್ಲಿ ನಡೆಯುವಂಥ ಕಾರ್ಯಕ್ರಮ ಕೂಡ ಆಗಿರೋದ್ರಿಂದ ಸಹಜವಾಗಿ ಇದನ್ನು ಅವಕಾಶ ಮಾಡಿಕೊಡಬಹುದು ಅನ್ನುವಂಥ ಒಂದು ಪರಿಗಣನೆಗೆ ಕೋರ್ಟ್ ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಹೈಕೋರ್ಟ್ನ ಹಿಂದೆ PL ಹಾಕಿದ ವಜಾ ಆಗಿತ್ತು. ಈಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅದೇ ಫಲಿತಾಂಶ ಬಂದಿರೋದ್ರಿಂದ ಬಾನು ಮುಷ್ತಾಕ್ ಅವರಿಂದ ದಸರಾ ಉದ್ಘಾಟನೆಗೆ ಯಾವುದೇ ಅಡೆತಡೆಗಳಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಮತ್ತು ಅದನ್ನು ವಿರೋಧಿಸಿ ಪ್ರಯತ್ನ ಮಾಡಿದಂತವರು ಕೂಡ ಇದು ಹಿನ್ನಡೆ ಆಗಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಪ್ರೇಮ್. ಓಕೆ ಸುಕೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ.